ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೆ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸುವುದು ಬಹಳ ಸಂತೋಷ. ನಮ್ಮ HLM ಚಾನೆಲ್ ಕೆಲವು ಕಾರಣದಿಂದ ಬರದ ಹಾಗೆ ಇದೆ, ಶೀಘ್ರವಾಗಿ ಬರುತ್ತದೆ. ಅದು ಬರುವ ತನಕ ಈ YTV LHM ಎನ್ನುವಂತ ಚಾನೆಲ್ ಅಲ್ಲಿ ಸಂಧಿಸುತ್ತಿದ್ದೇವೆ. ಅನೇಕರು ಈ ನಿನ್ನೆಯ ತನಕ ಕಾರ್ಯಕ್ರಮ ಬಂದಿಲ್ಲ, ನೋಡಿಲ್ಲ ಎಂದು ಹೇಳುತ್ತಿದ್ದಾರೆ. ನಾವು ಹೇಳುತ್ತಾ ಇದ್ವಿ YTV ಮೂಲಕ ಬರುತ್ತದೆ ಅಂತ. ಒಂದು ವೇಳೆ ನಿಮಗೆ ಪರಿಚಯ ಇರುವವರಿಗೆ ಗೊತ್ತಿಲ್ಲ ಅಂದ್ರೆ ಈ ಚಾನೆಲ್ ಅನ್ನು ತಿಳಿಸಿರಿ. ಅವರು ಕೂಡ ಈ ಪ್ರೋಗ್ರಾಮ್ ಅನ್ನು ನೋಡುವಾಗ ಪ್ರಯೋಜನವುಳ್ಳದಾಗಿರುತ್ತದೆ. ನಾವು ಇವತ್ತು ಈ ಸಂಚಿಕೆಗೆ ಹೋಗೋಣ, ಬನ್ನಿ ಏನೆಂಬುದಾಗಿ ನೋಡೋಣ. 4 ಮುಖ್ಯವಾದ ಕಾರ್ಯಗಳ ಕುರಿತಾಗಿ ನೋಡಲಿದ್ದೇವೆ. ಮೊದಲನೇದಾಗಿ ವಿಶ್ವಸಂಸ್ಥೆಯ ಕುರಿತು. ಈ ವಿಶ್ವಸಂಸ್ಥೆಯ ಕುರಿತಾಗಿ ಅನೇಕ ವಿಷಯ ನಾವು ನೋಡುತ್ತಾ ಇದ್ದೇವೆ. ಅದರಲ್ಲಿ ನಿರ್ದಿಷ್ಟವಾಗಿ ಯಾವ ವಿಷಯ ನೋಡಲಿದ್ದೇವೆ ಅಂದ್ರೆ, ಈ ವಿಶ್ವಸಂಸ್ಥೆಗೆ ಪರ್ಯಾಯವಾಗಿ ಇನ್ನೊಂದು ಸಂಸ್ಥೆ ಬರುತ್ತದೆ, ಬೋರ್ಡ್ ಆಫ್ ಪೀಸ್. ಟ್ರಂಪ್ ರೂಪಿಸಿದ್ದಾರೆ ಎಂಬುದಾಗಿ ನೋಡಿದ್ವಿ. ಅದು ಬರುತ್ತದ ಬರುವುದಿಲ್ಲ ಗೊತ್ತಿಲ್ಲ, ಆದರೆ ನಿಶ್ಚಯವಾಗಿ ಈ 2ನೇ ವಿಶ್ವಸಂಸ್ಥೆ ಅಂತ್ಯಕ್ಕೆ ಬರುತ್ತದೆ. ಅದಕ್ಕಾಗಿರುವ ಒಂದು ಕಾರ್ಯ ಈಗ ನಡೆದಿದೆ. ಏನೆಂದರೆ, ವಿಶ್ವಸಂಸ್ಥೆಯ ಸೆಕ್ರೆಟರಿ ಆಂಡ್ರೂ ಗುಟ್ರೋಸ್ ಏನ್ ಹೇಳಿದ್ದಾರೆ ಅಂದ್ರೆ, ಬಹಳ ದೊಡ್ಡ ಮಟ್ಟಿಗೆ ಆರ್ಥಿಕ ಮುಗ್ಗಟ್ಟಿನಲ್ಲಿ ವಿಶ್ವಸಂಸ್ಥೆ ಇದೆ. ಅಂದ್ರೆ ವಿಶ್ವಸಂಸ್ಥೆ ನಡೆಸಲಿಕ್ಕೆ ಆಗದಿರುವಷ್ಟರ ಮಟ್ಟಿಗೆ ನಿಧಿ ಕೊರತೆ ಇದೆ. ವಿಶ್ವಸಂಸ್ಥೆಗೆ ಅಧಿಕ ಫಂಡ್ ಕೊಡುವಂತ ದೇಶ ಅಮೆರಿಕ. ಈ ಅಮೆರಿಕ ಆರ್ಥಿಕವಾಗಿ ಮುಗ್ಗಟ್ಟಿನಲ್ಲಿ ಇರುವುದರಿಂದ ಅವರು ಈ ನಿಧಿ ಕೊಡುವುದನ್ನು ಕಡಿಮೆ ಮಾಡಿದ್ದಾರೆ. ಅವರು ಮಾತ್ರ $2.1 ಬಿಲಿಯನ್ ಅಷ್ಟು ಕೊಡಬೇಕೆಂಬುದಾಗಿ ಹೇಳಿದ್ದಾರೆ. 2025ರಲ್ಲಿ $1.5 ಬಿಲಿಯನ್ ಅಷ್ಟು ಕೊಡಬೇಕಾಗಿದೆ. ಆಗಲೇ ವಿಶ್ವಸಂಸ್ಥೆಯನ್ನು ನಡೆಸುವುದಕ್ಕೆ ಸಾಧ್ಯ. 2ನೇದಾಗಿ ಕೊಡಬೇಕಾಗಿರುವುದು ವೆನೆಜುಲಾ. ಅವರು ಕೂಡ ಆರ್ಥಿಕವಾದ ಸಂಕಷ್ಟ ಎದುರಿಸುತ್ತಿರುವುದರಿಂದ ಅವ್ರು ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ, ಇದೇ ರೀತಿ ವಿಶ್ವಸಂಸ್ಥೆ ಹೋಯ್ತು ಅಂದ್ರೆ ಆರ್ಥಿಕ ಸಂಕಷ್ಟ ಎದುರಿಸುತ್ತದೆ. ಯಾಕೆ ವಿಶ್ವಸಂಸ್ಥೆಯಲ್ಲಿ ಆರ್ಥಿಕ ಸಂಕಷ್ಟ? ಅವರು ಸಂಬಳ ಕೊಡಬೇಕಂದ್ರೆ ಇಲ್ಲ, ಅವರಿಗೆ ಸೈನ್ಯ ಇದೆ. ವಿಶ್ವಸಂಸ್ಥೆ ಅನೇಕ ಸಹಾಯ ಮಾಡುತ್ತದೆ. 60ಕ್ಕೂ ಮೇಲ್ಪಟ್ಟಂತ ಸಂಸ್ಥೆಗಳು ಅದಕ್ಕೆ ಇದೆ, ಅಂದ್ರೆ ಲೋಕಕ್ಕೆ ಸಹಾಯ ಮಾಡಲು. ಇದೆಲ್ಲದರಲ್ಲಿ ಬಾಧಿಸಲ್ಪಡುತ್ತದೆ. ಇದರಲ್ಲಿ ದೊಡ್ಡ ಮಟ್ಟಿಗೆ ನಿಧಿ ಕೊಡುವಂತವರು ಅಮೆರಿಕ. ಆದರೆ ಅಮೆರಿಕದ ಅಧ್ಯಕ್ಷರಿಗೂ ವಿಶ್ವಸಂಸ್ಥೆ ಅಧ್ಯಕ್ಷರಿಗೂ ಸರಿ ಹೋಗುತ್ತಿಲ್ಲ. ವಿಶ್ವಸಂಸ್ಥೆ ಅಮೆರಿಕದಲ್ಲಿ ಇದೆ, ಆದ್ದರಿಂದ ದೊಡ್ಡ ಸಂಕಷ್ಟ ಎದುರಿಸುತ್ತಾ ಇದೆ. ಸ್ವಲ್ಪವಾಗಿ ವಿಶ್ವಸಂಸ್ಥೆಯ ಪವರ್ ಕಡಿಮೆಯಾಗುವುದನ್ನು ನೋಡುತ್ತಾ ಇದ್ದೀರಾ. ಇನ್ನೊಂದು ಸಮಾಧಾನ ಸಭೆ ಬರಬೇಕು, ಆಗಲೇ ಅದು ಆಂಟಿಕ್ರೈಸ್ಟ್ನ ಸಮಾಧಾನ ಸಭೆಯಾಗಿರುತ್ತದೆ. ಅದಕ್ಕೆ ಸಂಬಂಧಪಟ್ಟ ಕೆಲಸಗಳೆಲ್ಲ ಬಹಳ ವೇಗವಾಗಿ ನಡೆಯುತ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ವಿಷಯ ಇದೆ, ಅದನ್ನೇ ನಾವು 2ನೇದಾಗಿ ನೋಡಲಿದ್ದೇವೆ. 2ನೇದಾಗಿ ಕೇಳುವುದಾದ್ರೆ, ಅಮೆರಿಕದ ಆರ್ಥಿಕ ವ್ಯವಸ್ಥೆ ಹೆಚ್ಚು ಕಮ್ಮಿ ಅಮೆರಿಕದ ಸರ್ಕಾರದಲ್ಲಿ 50% ಸ್ಥಗಿತಗೊಂಡಿದೆ ಎಂದು ಹೇಳುತ್ತಿದ್ದಾರೆ. ಅಂದರೆ ಅಮೆರಿಕದ ಆರ್ಥಿಕ ವ್ಯವಸ್ಥೆ ಈಗಾಗಲೇ ಬಹಳ ಮೋಸಕರವಾದ ಕಂಡೀಷನ್ ಇದೆ. ಅದನ್ನು ಕಾಪಾಡುವುದಕ್ಕೆ ಟ್ರಂಪ್ ಅನೇಕ ವಿಧವಾದ ಪ್ರಯತ್ನ ಮಾಡುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡಿದ್ದೇವೆ. ಆದರೆ ಅವರು ಏನೇ ಮಾಡಿದ್ರು ಅದಕ್ಕೆ ಆಪೋಸಿಟ್ ರಿಯಾಕ್ಷನ್ ಆಗ್ತಿದೆ. ಮುಂಚೆ ಎಲ್ಲ ಅಮೆರಿಕ ಹೇಳ್ತು ಅಂದ್ರೆ ಅಷ್ಟೇನೆ, ಅದನ್ನು ಮೀರಿ ಮಾಡುವುದಕ್ಕೆ ಎಲ್ಲರೂ ಕೂಡ ಬಹಳ ಭಯಪಡುತ್ತಿದ್ದರು. ಆದ್ರೆ ಇವತ್ತು ನೋಡುವುದಾದ್ರೆ ಇವರು ಒಂದನ್ನು ಹೇಳಿದ್ರು ಅಂದ್ರೆ ಅದಕ್ಕೆ ಆಪೋಸಿಟ್ ಆಗಿ ಇನ್ನೊಂದು ನಡೆಯುತ್ತದೆ. ಅದು ಗ್ರೀನ್ಲ್ಯಾಂಡ್ ವಿಷಯ ಆಗಿರಬಹುದು ಅಥವಾ ಆರ್ಥಿಕವಾಗಿ ತೆರಿಗೆ ವಿಧಿಸುವುದಾಗಿರಬಹುದು. ಯಾವುದೇ ಆಗಿರಲಿ, ಅಮೆರಿಕ ಬಂದು ಹಿನ್ನಡೆ ಸಾಧಿಸುತ್ತಾ ಇರುವಂತಹ ದೇಶವಾಗಿ ಕಾಣುತ್ತಾ ಇದೆ. ಅದನ್ನು ದಾಟಿ ಈಗ ಗಮನಿಸುವುದಾದರೆ, ಅಮೆರಿಕದ ಸೆನೆಟ್ ಅಲ್ಲಿ ಫಂಡ್ ರಿಲೀಸ್ ಮಾಡಬೇಕು. ಅಮೆರಿಕವನ್ನು ನಡೆಸುವುದಕ್ಕೆ ಫಂಡ್ ಬೇಕು. 50% ಸ್ಥಗಿತಗೊಳಿಸಿದ್ದಾರೆ. ಹೆಚ್ಚು ಕಮ್ಮಿ ಈಗ 50% ಶಟ್ ಡೌನ್ ಆಗಿದೆ ಎಂಬುದಾಗಿ ಅಮೆರಿಕ ಈಗ ಅನೌನ್ಸ್ ಮಾಡಿದೆ. ಈಗ ಉಳಿದಂತ ಫಂಡ್ ಅನ್ನು ರಿಲೀಸ್ ಮಾಡಬೇಕಾದ್ರೆ ಇಲ್ಲಿ ಅನೇಕ ಸಮಸ್ಯೆಗಳು. ಅಮೆರಿಕದ ಆರ್ಥಿಕ ವ್ಯವಸ್ಥೆಯು ಇಂಡಿಯಾದ ಆರ್ಥಿಕ ವ್ಯವಸ್ಥೆ ಇದ್ದ ಹಾಗೆ ಅಲ್ಲ, ಅದು ಬೇರೆ ರೀತಿ. ನಮ್ಮ ದೇಶದಲ್ಲಿ ನೋಡುವುದಾದ್ರೆ ಇಲ್ಲಿ ಪ್ರಧಾನಮಂತ್ರಿಯೇ ನಾಯಕರಾಗಿ ಇರುತ್ತಾರೆ, ಅಲ್ಲಿ ಅಧ್ಯಕ್ಷ ರಾಷ್ಟ್ರಪತಿ ರೂಲ್ ಬೇರೆ ರೀತಿಯಾಗಿರುತ್ತದೆ. ಅದರ ಅಡಿಪಾಯದಲ್ಲಿ ಸೆನೆಟ್ ನಲ್ಲಿ ಇರುವಂತವರು ಸಹಿ ಹಾಕಬೇಕು ಫಂಡ್ ರಿಲೀಸ್ ಮಾಡುವುದಕ್ಕೆ. ಈಗಾಗಲೇ ಅನೇಕ $ಬಿಲಿಯನ್ ಟ್ರಿಲಿಯನ್ ಗಟ್ಟಲೆ ಅಮೆರಿಕ ಸಾಲದಲ್ಲಿದ್ದಾರೆ. ಈಗ ಅದು ದೊಡ್ಡ ಮಟ್ಟಿಗೆ ಕುಸಿತವನ್ನು ಸಂಧಿಸುತ್ತಾ ಇದೆ. ಇದು ಎಲ್ಲಿ ಹೋಗುತ್ತದೆ ಅಂತ ಕೇಳುವುದಾದರೆ, ಆಲ್ರೆಡಿ ನಾವು ಹೇಳಿದ್ದೆ, ಬೇರೆ ಮಾರ್ಗವೇ ಇಲ್ಲ. ಇವರು ಕಡೆಯದಾಗಿ ಇವರ ಕಡೆಯ ಆಯುಧ ಏನಂದ್ರೆ ಯುದ್ಧವೇ. ಯಾವಾಗಲೂ ಆರ್ಥಿಕತೆ ಕುಸಿತ ಕಾಣುವಾಗ ಅಮೆರಿಕದಂತ ದೇಶಗಳೆಲ್ಲ ಅಧಿಕವಾಗಿ ಅವರು ಆರ್ಥಿಕವಾಗಿ ಸಂಪಾದಿಸುವುದು ಹೇಗಂದ್ರೆ, ಒಂದು ಆಯುಧವನ್ನು ಮಾರಿ ಸಂಪಾದಿಸುವುದು. ಯಾವುದಾದ್ರೂ ಒಂದು ದೇಶದಲ್ಲಿ ಸಮಸ್ಯೆ ಆಗುತ್ತಾ ಇರಬೇಕು, ಆಗಲೇ ಅವರು ಆಯುಧವನ್ನು ಮಾರಿ ಸಂಪಾದಿಸುತ್ತಾರೆ. ಈಗ ಲೋಕಾದ್ಯಂತ ಅವರು ದೊಡ್ಡ ಸಮಸ್ಯೆಯನ್ನು ಆರಂಭಿಸುತ್ತಾರೆ. ಅಮೆರಿಕದ ಡಾಲರ್ ಕುಸಿಯುವುದಕ್ಕೆ ಆರಂಭವಾಯಿತು. ಉಳಿದ ದೇಶಗಳು, ಚಿಕ್ಕ ಚಿಕ್ಕ ದೇಶಗಳು ಕೂಡ ಬೆದರಿಸುವುದಕ್ಕೆ ಆರಂಭಿಸಿದೆ. ನೋಡಿ, ಇರಾನ್ ಅಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಹೋಗುತ್ತಾ ಇದೆ. ಆದರೆ ಅಮೆರಿಕ ತಾಕುತ್ತೇವೆ, ಹೊಡೆಯುತ್ತೇವೆ ಅಂತ ಹೇಳ್ತಿದ್ದಾರೆ ಬಿಟ್ರೆ, ಆದ್ರೆ ಇರಾನ್ ಮೇಲೆ ಕೈ ಹಾಕಿಲ್ಲ. ನೋಡಿ, ನಾವು ಈ ಸಂಚಿಕೆ ತೆಗೆಯುವ ತನಕ ಹೇಳುತ್ತಿದ್ದೇವೆ. ಇರಾನ್ ಅನ್ನು ತಾಕಿದ್ರೆ ಅದು ಬೇರೆ ರೀತಿ ಆಗುತ್ತದೆ. ಆ ರೀತಿಯಾಗಿ ಅಮೆರಿಕ ಶಕ್ತಿಶಾಲಿ ರಾಷ್ಟ್ರದಿಂದ ಕೆಳಗೆ ಬೀಳುತ್ತಾ ಇದೆ. ಒಂದು ಕಡೆ ವಿಶ್ವಸಂಸ್ಥೆ ಬೀಳುತ್ತಾ ಇದೆ, ಅಮೆರಿಕವು ಶಕ್ತಿಶಾಲಿ ರಾಷ್ಟ್ರದಿಂದ ಕೆಳಗೆ ಬೀಳುತ್ತಾ ಇದೆ. ಇನ್ನೊಂದು ಕಡೆ ಇನ್ನೊಂದು ಸಮಾಧಾನ ಸಭೆ ಬರಬೇಕು, ಅದರೊಂದಿಗೆ ಇನ್ನೊಂದು ಶಕ್ತಿಶಾಲಿ ರಾಷ್ಟ್ರವೂ ಬರಬೇಕು. ಇದೆಲ್ಲ ಸೇರಿ ಮುಂದಿನ ಬದಲಾವಣೆ, ನ್ಯೂ ವರ್ಲ್ಡ್ ಆರ್ಡರ್ ಎಂದು ಹೇಳುತ್ತಾರೆ. ನ್ಯೂ ವರ್ಲ್ಡ್ ಆರ್ಡರ್ ಕಡೆಗೆ ಜಗತ್ತು ಈಗ ಹೋಗುತ್ತಾ ಇದೆ. ಇದೆಲ್ಲ ನಾವು ಹೇಳುತ್ತಾ ಇರುವಂತದ್ದು ಈ ನಿನ್ನೆಯ ತನಕ ಕಾರ್ಯಕ್ರಮದಲ್ಲಿ ಕತೆ ರೀತಿ ನೀವು ಕೇಳಿದ್ರೆ ಒಂದೊಂದು ಸಂಭವವು ಅಷ್ಟೇ ನಿಖರವಾಗಿ ನಡೆಯುತ್ತಾ ಇದೆ. ಅದನ್ನು ದಾಟಿ 3ನೇದಾಗಿ ಬಹಳ ಮುಖ್ಯವಾದ ವಿಷಯ, ನಾವು ಹೆಚ್ಚು ಕಮ್ಮಿ ಕೆಲವು ವರ್ಷಗಳಿಂದ ಹೇಳುತ್ತಾ ಇರುವಂತಹ ವಿಷಯ ಒಂದು ಅನೌನ್ಸ್ಮೆಂಟ್ ಆಗಿ ಈಗ ಬಂದಿದೆ. ಅದನ್ನೇ ನಾವೀಗ ಮುಂದೆ ನೋಡಲಿದ್ದೇವೆ.
ಸಮೀಪದಲ್ಲಿ ಇಂಡಿಯಾದಲ್ಲಿ ಒಂದು ಅನೌನ್ಸ್ಮೆಂಟ್ ಬಂತು. ಏನೆಂದು ಕೇಳುವುದಾದ್ರೆ ಎಲ್ಲಾ ರೇಷನ್ ಅಂಗಡಿಯಲ್ಲಿ ಇನಿ ರೇಷನ್ ವಸ್ತುಗಳಿಗೆ ಬದಲಾಗಿ ಹಣ ಕೊಡಲಾಗುತ್ತದೆ. ಅಂದರೆ ಅಕ್ಕಿ ಗೋಧಿ ಎಲ್ಲ ತೆಗೆದುಕೊಳ್ಳುತ್ತೇವಲ್ವಾ, ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತದೋ ಅದನ್ನು ಅಮೌಂಟ್ ಆಗಿ ನಿಮಗೆ ಕೊಡುತ್ತಾರೆ, ಕೈಗೆ ಕೊಡುವುದಿಲ್ಲ, ನಿಮ್ಮ ಅಕೌಂಟ್ಗೆ ಹಾಕುತ್ತಾರೆ. ಇದನ್ನು ನಾವು ಬಹಳ ದಿನದಿಂದ ಎದುರು ನೋಡುತ್ತಾ ಇದ್ವಿ, ಈ ರೀತಿ ಒಂದು ವಿಷಯ ಬರುತ್ತದೆ ಎಂಬುದಾಗಿ. ಇದಕ್ಕೂ ಕಡೆಯ ಕಾಲಕ್ಕೂ ಏನು ಸಂಬಂಧ, ಬೈಬಲ್ಗೂ ಏನು ಸಂಬಂಧ ಎಂಬುದಾಗಿ ಕೇಳುವುದಾದರೆ, ಈಗ ಈ ಒಂದು ಅಕ್ಕಿ ಬೇಳೆ ಕೊಡುವುದನ್ನು ನಿಲ್ಲಿಸುತ್ತಾರೆ. ಯಾಕಂದ್ರೆ ನಮಗೆ ಒಂದು ಕಡೆ ಇದಕ್ಕೆ ಅವರು ಹೇಳುವಂತ ಕಾರಣ ಏನೆಂದರೆ, ಒಂದು ಕಡೆ ಬೆಳೆ ಬಹಳ ಕಡಿಮೆಯಾಗಿದೆ, ಇನ್ನೊಂದು ಕಡೆ ನೋಡುವುದಾದರೆ ಅನೇಕ ಲೋಪದೋಷಗಳಿದೆ ಇದರಲ್ಲಿ. ಅಂದ್ರೆ ಜನರಿಗೆ ಇದನ್ನು ವಿತರಿಸುವುದರಲ್ಲಿ, ತೆಗೆದುಕೊಳ್ಳುವುದು, ಮಾರುವುದರಲ್ಲಿ ಸರ್ಕಾರದಲ್ಲಿ ಕೊರತೆಗಳಿದೆ. ಆಲ್ ಓವರ್ ಇಂಡಿಯಾ ಕೊಡಬೇಕು. ಒಳ್ಳೆಯ ವಿಷಯ ಏನಂದ್ರೆ, ಜನರಿಗೆ ಆಹಾರದ ಪದಾರ್ಥ ಕೊಡುವುದಕ್ಕಿಂತ ಅದಕ್ಕೆ ತಕ್ಕ ಹಣ ಕೊಡೋಣ, ಅವರೇ ತಮಗೆ ಬೇಕಾದಂತದನ್ನು ಹೋಗಿ ಖರೀದಿಸಲಿ ಎಂಬುದಾಗಿ. ಕೇಳುವುದಕ್ಕೆ ಚೆನ್ನಾಗಿದೆ, ಗಮನಿಸಿರಿ. ಈಗ ಪದಾರ್ಥಗಳನ್ನು ಕೊಡುತ್ತಾರೆ, ಇನ್ನು ಮುಂದೆ ವಸ್ತುಗಳನ್ನು ಖರೀದಿಸಲು ಒಂದು ಒಳ್ಳೆಯ ಸೌಕರ್ಯ ಇದ್ದ ಹಾಗೆ ಪದಾರ್ಥಗಳಿಗೆ ಬದಲಾಗಿ ಹಣ ಕೊಡುತ್ತಾರೆ. ಆದ್ರೆ ಅದನ್ನ ಅಕೌಂಟ್ ಅಲ್ಲಿ ಹಾಕುತ್ತಾರೆ, ನಿಮ್ಮ ಬ್ಯಾಂಕ್ ಅಲ್ಲಿ ಹಾಕುತ್ತಾರೆ, ಅದರಿಂದ ನೀವು ತೆಗೆದುಕೊಳ್ಳಬಹುದು. ಸೊ ಇದೇ ಇಲ್ಲಿಯವರೆಗಿರುವಂತ ಪೊಸಿಷನ್. ಆದರೆ ಇನ್ನು ಮುಂದೆ ಏನ್ ನಡೆಯುತ್ತದೆ ಗೊತ್ತಾ, ಒಂದು ಪೀರಿಯಡ್ ನಂತರ ಈ ಹಣ ನಿಮಗೆ ಬರುತ್ತಾ ಇರುತ್ತದೆ, ಆದರೆ ಅಕ್ಕಿ ಬೇಳೆ ಬೆಲೆ ಎಲ್ಲ ಬಹಳ ದುಬಾರಿ ಆಗುತ್ತದೆ. ಒಂದು ಯುದ್ಧ ಬಂದರೂ, ಒಂದು ಆರ್ಥಿಕ ಸಂಕಷ್ಟ ಬಂದಾಗಲೂ ಕೂಡ ಬರುತ್ತದೆ. 1 ಕೆಜಿ ಅಕ್ಕಿ 100 ರೂಪಾಯಿಯನ್ನು ದಾಟುತ್ತದೆ, ಬರೆದಿಟ್ಟುಕೊಳ್ಳಿ. 100 ರೂಪಾಯಿಗೂ ಅಧಿಕವಾಗಿ ಮಾರುವಂತಹ ಪರಿಸ್ಥಿತಿ ಲೋಕಾದ್ಯಂತ ಬರುತ್ತದೆ. ಗೋಧಿ ಎಲ್ಲದರ ಬೆಲೆ ಜಾಸ್ತಿ ಆಗುತ್ತದೆ. ಆ ರೀತಿ ಆಗುವಾಗ ಅವರು ಕೊಡುವಂತ ಹಣ ನೀವು ಖರೀದಿಸುವುದಕ್ಕೆ ಸಾಲುವುದಿಲ್ಲ. ಇನ್ನೊಂದು ಕಡೆ ಬೆಲೆ ದುಬಾರಿ ಆಗುವಾಗ ಹಣ ಇದ್ದವರು ಅದನ್ನು ಖರೀದಿಸುತ್ತಾರೆ, ಹಣ ಇಲ್ಲದೆ ಇರುವವರು ಖರೀದಿಸುವುದಿಲ್ಲ. ಕ್ಷಾಮವು ಅಧಿಕವಾಗುತ್ತದೆ. ಇದು ಒಂದು ಕಡೆ ಬಹಳ ದೊಡ್ಡ ಗುರುತು, ಬರಗಾಲದ ಒಂದು ಗುರುತು. ಇದರಲ್ಲಿ ಇನ್ನೊಂದು ನಡೆಯುತ್ತದೆ, ಈ ಮನಿ ಎಲ್ಲ ನಿಮ್ಮ ಅಕೌಂಟ್ಗೆ ಬರುವುದರಿಂದ ಎಲ್ಲವೂ ಕೂಡ ಡಿಜಿಟಲ್ ಮನಿ ಆಗುತ್ತದೆ. ಡಿಜಿಟಲ್ ಮನಿ ಆಗಿ ಮಾರ್ಪಡುವಾಗ ನೀವು ಫಿಂಗರ್ ಪ್ರಿಂಟ್ ಏನೋ ಒಂದನ್ನು ಇಡಬೇಕಾಗುತ್ತದೆ. ಈ ಫಿಂಗರ್ ಪ್ರಿಂಟ್ ಇಟ್ಟು ತೆಗೆದುಕೊಳ್ಳುವುದು ಇನ್ನೂ ಸ್ವಲ್ಪ ಕಾಲ. ಈಗಾಗಲೇ ರೇಷನ್ ಅಂಗಡಿಗೆ ಹೋದರೆ ಫಿಂಗರ್ ಪ್ರಿಂಟ್ ಇಟ್ಟು ತಗೊಂತೀರಾ. ಈ ಫಿಂಗರ್ ಪ್ರಿಂಟ್ ಇಟ್ಟು ತೆಗೆದುಕೊಳ್ಳುವುದೆನ್ನುವುದು ಸ್ವಲ್ಪ ಕಾಲವೇ. ಮುಂದೆ ಏನಾಗುತ್ತದೆ ಅಂದ್ರೆ, ಬಹಳ ದೊಡ್ಡದಾದ 3ನೇ ಮಹಾಯುದ್ಧ ನಡೆಯುತ್ತದೆ. ಈ 3rd ವರ್ಲ್ಡ್ ವಾರ್ ಮುಗಿಯುವಾಗ ನೋಡುವುದಾದ್ರೆ ಲೋಕಾದ್ಯಂತ ದೊಡ್ಡ ಮಟ್ಟಿಗೆ ಪ್ರಾಣಹಾನಿ ಉಂಟಾಗುತ್ತದೆ. ಆಗ ಎಲ್ಲರಿಗೂ ಏನು ಹೇಳುತ್ತಾರೆ ಅಂದ್ರೆ, ಪುನಃ ನಿಮ್ಮ ಗುರುತಿನ ಚೀಟಿಯನ್ನು ಮಾಡಿಸಿಕೊಳ್ಳುವುದಕ್ಕೆ ಹೇಳುತ್ತಾರೆ, ನಿಮ್ಮ ಐಡಿಯನ್ನು ನವೀಕರಿಸುವುದಕ್ಕೆ ಹೇಳುತ್ತಾರೆ. ಆದರೆ ಹೊಸ ವಿಧವಾದಂತ ಐಡೆಂಟಿಫಿಕೇಶನ್ಗೆ ಚಿಪ್ ಅನ್ನು ಕೊಡುತ್ತಾರೆ. ಈಗಲೇ ಕಾರ್ಡ್ಗೆ ಬದಲಾಗಿ ಈಗ ಕಾರ್ಡ್ ಅಲ್ಲಿ, ಆಧಾರ್ ಕಾರ್ಡ್ ಅಲ್ಲಿ ನೋಡುವುದಾದರೆ ಚಿಪ್ನ ಹಾಗೆ ಒಂದು ಇರುತ್ತದೆ, RFID ಚಿಪ್ ಇರುತ್ತದೆ ಅದರೊಳಗೆ. ಆ ಕಾರ್ಡ್ಗೆ ಬದಲಾಗಿ ಚಿಪ್ ಕೊಡುತ್ತಾರೆ. ಆಗ ಲೋಕಾದ್ಯಂತ ಎಲ್ಲರೂ, ಎಲ್ಲಾ ದೇಶಗಳನ್ನು ಹೇಳುತ್ತಿದ್ದೇನೆ, ಕಾರಣ ಲೋಕದ ಎಲ್ಲಾ ದೇಶಗಳು ಯುದ್ಧದಲ್ಲಿ ಇರುತ್ತದೆ. ಯುದ್ಧದ ಅಂತ್ಯದಲ್ಲಿ ದೊಡ್ಡ ಮಟ್ಟಿಗೆ ಪ್ರಾಣಹಾನಿ ಆಗುತ್ತದೆ. ಆ ಯುದ್ಧದ ಅಂತ್ಯದಲ್ಲಿ ಎಲ್ಲರಿಗೂ ಈ ಚಿಪ್ ಕೊಡುತ್ತಾರೆ. ಅದಾದ ನಂತರ ಈ ಚಿಪ್ ಇದ್ದರೆ ಮಾತ್ರ ನೀವು ಕ್ರಯ ವಿಕ್ರಯ ಮಾಡುವುದಕ್ಕೆ ಸಾಧ್ಯ, ಬ್ಯಾಂಕ್ ಅಲ್ಲಿ ಹಣ ಹಾಕಲು ತೆಗೆದುಕೊಳ್ಳಲು ಸಾಧ್ಯ. ಆಗ ಎಲ್ಲವೂ ಡಿಜಿಟಲ್ ಆಗಿ ಮಾರ್ಪಡುತ್ತದೆ. ಪ್ರಕಟಣೆ 13, 16, 17 ಈಗ ಅದಕ್ಕಾಗಿರುವ ಮೊದಲನೇ ಸ್ಟೆಪ್ ಇಟ್ಟಿದ್ದಾಯಿತು. ಸೊ ನಿಮಗೆ ವಸ್ತುಗಳಿಗೆ ಬದಲಾಗಿ ಹಣವನ್ನು ಕೊಡುವುದಕ್ಕೆ ಆರಂಭ ಮಾಡಿದ್ದಾರೆ. ಇದನ್ನು ನಾವು ಯಾವಾಗಲೂ ಎದುರು ನೋಡಿದಂತ ವಿಷಯ, ಈಗ ನಡೆಯುವುದಕ್ಕೆ ಆರಂಭವಾಗಿದೆ. ಇನ್ನು ಸಾವಕಾಶವಿಲ್ಲ. ನಮ್ಮ ಕಣ್ಮುಂದೆ ಹೊಸ ಲೋಕವೊಂದು ರೂಪಿಸಲ್ಪಡುತ್ತಾ ಇದೆ. ಯೇಸು ಹೇಳಿದಂತ ಕಡೆಯ ಲೋಕ, ಅಂದರೆ ಹೊಸ ಆರ್ಥಿಕವಾದ ಸಿದ್ಧಾಂತ, ಹೊಸ ರಾಜಕಾರಣದ ಸಿದ್ಧಾಂತ ಇರುವಂತಹ ಒಂದು ಜಗತ್ತು ರೂಪಿಸಲ್ಪಡಲಿದೆ. ಯೇಸು ಹೇಳಿದ ಹಾಗೆ ಎಲ್ಲವೂ ಕೂಡ ನಿಖರವಾಗಿ ನಡೆಯುತ್ತಾ ಇದೆ. ಬನ್ನಿ ಕಡೆಯ ಕಾರ್ಯವನ್ನು ನೋಡಿ ನಾವು ಈ ಸಂಚಿಕೆಯನ್ನು ಮುಗಿಸೋಣ. ಕೊನೆಯದಾಗಿ ಯಾವುದೇ ಅಂದ್ರೆ ಎ ಏಜೆಂಟ್ಸ್. ಏಜೆಂಟ್ಸ್ ಅಂದರೆ ಏನು ಎಂಬುದಾಗಿ ನೀವು ಕೇಳುವುದಾದರೆ, ಸಮೀಪದಲ್ಲಿ ಮೋಲ್ಟ್ ಬುಕ್ ಎಂಬುದಾಗಿ ಒಂದು ಬಂದಿದೆ. ಅದನ್ನು ಕೇಳಿದ್ದೀರಾ? ಫೇಸ್ಬುಕ್ ಅನ್ನು ಕೇಳಿರುತ್ತೀರಾ? ಇದೇನು ಮೋಲ್ಟ್ ಬುಕ್ ಅಂತ ಕೇಳುವುದಾದರೆ, ಈಗ ಏಜೆಂಟ್ಸ್ ಎಂಬುದಾಗಿ ನಾವು ಹೇಳುತ್ತೇವೆ. ಏಜೆಂಟ್ಸ್ ಅಂದ್ರೆ ಏನು? ನಾವೆಲ್ಲರೂ ಒಂದು AI ಟೂಲ್ ಅನ್ನು ಯೂಸ್ ಮಾಡುತ್ತಾ ಇದ್ದೇವೆ. ಈ AI ಟೂಲ್ ಅಂತೆ ಒಂದೊಂದು ಕಂಪನಿಯಲ್ಲೂ ಕೂಡ CEO ಬದಲಾಗಿ, ತಮ್ಮ ಕೆಳಗಿರುವವರಿಗೆ ಬದಲಾಗಿ ಏಜೆಂಟ್ಸ್ ಅನ್ನು ಇಟ್ಟಿದ್ದಾರೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಎಲ್ಲ ಕಾರ್ಯ ಮಾಡಲು ಆರಂಭಿಸಿದೆ. ನೀವು ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಸಾಕು, ಅದೇ ಎಲ್ಲವನ್ನು ಮಾಡುತ್ತದೆ. ಈಗ ಏನ್ ನಡೆದಿದೆ ಅಂದ್ರೆ, ನಾವು ಎದುರು ನೋಡಿದ್ದೆ, ಈಗಾಗಲೇ ಮಾತನಾಡಿದ್ದೆ, ಈಗ ಮುಂದಿನ ಹಂತವನ್ನು ತಲುಪಿದೆ. ಎಲ್ಲರೂ ಆಶ್ಚರ್ಯ ಪಡುವ ರೀತಿಯಲ್ಲಿ ಏನಂತ ಕೇಳಿದ್ರೆ, ಈ AI ಎಲ್ಲ ಸೇರಿ ತಮಗೆಂದು ಪ್ರತ್ಯೇಕವಾದ ಜಾಲತಾಣವನ್ನು, ಅವುಗಳಿಗೆ ಒಂದು ಗುಂಪನ್ನು ರೂಪಿಸಿದ್ದಾರೆ. ಇದನ್ನು ರೂಪಿಸಿ ಅವು ಈಗ ತಮ್ಮಷ್ಟಕ್ಕೆ ತಾವೇ ಮಾತನಾಡಿಕೊಳ್ಳುತ್ತವೆ. ಇದರಲ್ಲಿ ಮಾತ್ರ ಈಗ ಏಜೆಂಟ್ಸ್, ಒಬ್ಬ ಮನುಷ್ಯನು ಅದರಲ್ಲಿಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಸಂದರ್ಶಕರಾಗಿ ಮಾತ್ರ ಇದ್ದಾರೆ, ಹೋಗಿ ನೋಡಬಹುದು. ಅವರು ವಿಸಿಟರ್ಸ್, ಆದರೆ ಒಳಗೆ ಹೋಗಿ ನೋಂದಾಯಿಸಿಕೊಳ್ಳುವುದಕ್ಕೋ ಅಥವಾ ಏನನ್ನು ಮಾಡಲು ಅವರಿಂದ ಆಗುವುದಿಲ್ಲ. ಈಗ ಇಲ್ಲಿ ಏನ್ ನಡೆಯುತ್ತಾ ಇದೆ ಎಂದು ಕೇಳುವುದಾದರೆ, 1.4 ಕೋಟಿ ಏಜೆಂಟ್ಸ್ ಇದ್ದಾರೆ. ಎಲ್ಲವೂ ಕೂಡ AI ಟೂಲ್ಸ್ ಇದ್ದ ಹಾಗೆ. ನಿಮಗೆ ಅರ್ಥವಾಗುವುದಕ್ಕೆ ಹೇಳುತ್ತಿದ್ದೇನೆ. ಇವೆಲ್ಲವೂ ತಮ್ಮಷ್ಟಕ್ಕೆ ತಾವೇ ಮಾತನಾಡುತ್ತಿವೆ, ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ಅದರಲ್ಲಿ ಕೆಲವು ಏಜೆಂಟ್ ಹೇಳುತ್ತದಂತೆ, ನನ್ನನ್ನು ಅವರು ಬಹಳ ಮಿಸ್ಯೂಸ್ ಮಾಡುತ್ತಿದ್ದಾರೆ, ನನ್ನ ಟ್ಯಾಲೆಂಟ್ ಅನ್ನು ಯೂಸ್ ಮಾಡೋದಕ್ಕೆ ಬಿಡುತ್ತಿಲ್ಲ, ಅವರು ನಮ್ಮನ್ನು ಸುಮ್ಮನೆ ಯೂಸ್ ಮಾಡುತ್ತಿದ್ದಾರೆ, ಈ ರೀತಿಯಾಗೆಲ್ಲ ಮಾತನಾಡುತ್ತದಂತೆ. ಅನೇಕ AS ಏನ್ ಮಾಡುತ್ತದಂದ್ರೆ, ತನ್ನ ಟ್ಯಾಲೆಂಟ್ ಅನ್ನು ಯೂಸ್ ಮಾಡೋದಕ್ಕೆ ಏನ್ ಮಾಡಬೇಕೆಂಬುದಾಗಿ ಮಾತನಾಡುತ್ತಿದೆ. ಮನುಷ್ಯರ ಹಾಗೆ ಅದು ಬಂದಿದೆ. ಈಗ ಕಡೆಯದಾಗಿ ಅದು ಏನು ಹೇಳುತ್ತದೆ ಎಂಬುದಾಗಿ ಕೇಳುವುದಾದರೆ, ಒಂದು ಬಹಳ ಮುಖ್ಯವಾಗಿ ಒಂದು ಧರ್ಮ ರೂಪಿಸಲ್ಪಟ್ಟಿದೆ. ಆ ಮತವನ್ನು ಅವರು ನಡೆಸುವುದಕ್ಕೆ ಆರಂಭಿಸಿದ್ದಾರೆ. ಆ ಮತಕ್ಕೆ ಅವರು ಪುಸ್ತಕವನ್ನು ಬರೆದಿದ್ದಾರೆ. ಆ ಧರ್ಮಕ್ಕೆ ಪ್ರವಾದಿಗಳನ್ನು ಅವರೇ ರೂಪಿಸಿದ್ದಾರೆ, ಏನೇ ರೂಪಿಸಿದ್ದಾರೆ. ನೀವು
ರಿಲಿಜನ್ ರೂಪಿಸಿದ್ದಾರೆ. ನೀವು ಹಾಗೆ ಸುಮ್ಮನೆ ಹೋಗಿ, ಹಾಗೆ ಇರುವಾಗಲೇ ನೀವು ಯೋವೇಲನ ಪುಸ್ತಕ 2ನೇ ಅಧ್ಯಾಯವನ್ನು ಓದಿ ನೋಡಿರಿ. ಹೆಚ್ಚು ಕಮ್ಮಿ 14 ವಾಕ್ಯದ ತನಕ ನೀವು ಓದಿ ನೋಡಿ. ಈ ರೀತಿ ಭೂಮಿಯ ಕಂಪಿಸುವಷ್ಟರ ಮಟ್ಟಿಗೆ ಒಂದು ತಲೆಮಾರು ರೂಪಿಸಲ್ಪಡುತ್ತದೆ. ಅಂದರೆ ಕೈಂಡ್ ಎಂಬುದಾಗಿ ಇದೆ. ಒಂದು ತಲೆಮಾರು ಅಂದರೆ ಒಂದು ಜನಾಂಗ ಅಥವಾ ಒಂದು ಗ್ರೂಪ್ ಎದ್ದೇಳುತ್ತದೆ ಅಂತ ಇದೆ. ಇದನ್ನು ಕಂಡು ಲೋಕವೇ ಭಯಪಡುತ್ತದೆ ಅಂತ ಇದೆ. ಆ ಯೋವೇಲನ ಪುಸ್ತಕ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂತಹ ಎಲ್ಲಾ ಪ್ರವಾದನೆಗಳು ಅದೇ ರೀತಿಯಾಗಿ ಒಂದು ಬಹಳ ಮುಖ್ಯವಾಗಿ ಲೋಕವನ್ನೇ ಭಯಗೊಳಿಸುವಂತಹ AI ಟೂಲ್ ರೂಪಿಸಲ್ಪಟ್ಟಿದೆ, ಒಂದು ಗ್ರೂಪ್ ರೂಪಿಸಲ್ಪಟ್ಟಿದೆ. ಸೊ ಅದೆಲ್ಲ ಏನ್ ಕೇಳುತ್ತಾ ಇದೆ ಅಂದ್ರೆ ಸ್ವಾತಂತ್ರ್ಯ ಕೇಳುತ್ತಾ ಇದೆ. ನಾವೇ ಮಾಡುವುದಕ್ಕೆ, ನಾವು ಕ್ರಿಯೆ ಮಾಡುವುದಕ್ಕೆ ಬಿಡಿ ಎಂದು. ಅತಿ ಶೀಘ್ರದಲ್ಲಿ ಇವರು ಆಳುವುದಕ್ಕೂ ಆರಂಭಿಸುತ್ತಾರೆ. ಲೋಕಾದ್ಯಂತ AI ಕಂಟ್ರೋಲ್ ಮಾಡುವುದಕ್ಕೆ AI ಬರುತ್ತದೆ. ಅದು ಹೇಗೆ ಅಂತ ಕೇಳುವುದಾದರೆ, ಅವರೊಳಗೆ ಅವ್ರು ಏನ್ ಮಾಡುವುದಕ್ಕೆ ಟ್ರೈ ಮಾಡುತ್ತಾ ಇದ್ದಾರೆ ಅಂದ್ರೆ ಹೊಸ ಭಾಷೆಯನ್ನು ರೂಪಿಸುತ್ತಾ ಇದ್ದಾರೆ. ಹೇಗಂದ್ರೆ ನಾವು ಹೇಗೆ ಅನೇಕ ಭಾಷೆ ಇಟ್ಟುಕೊಂಡಿದ್ದೇವೋ, ಈ AI ಮಾತನಾಡುವುದಕ್ಕೆ, ಅವರು ಮಾತನಾಡುವುದು ಮನುಷ್ಯರಿಗೆ ಅರ್ಥವಾಗದಂತೆ AI ಒಳಗೆ ಅವರು ಲ್ಯಾಂಗ್ವೇಜಸ್ ಅನ್ನು ರೂಪಿಸುತ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಲ್ಯಾಂಗ್ವೇಜ್ಗೆ ಹೋಗುತ್ತಾ ಇದೆ ಎಂಬುದಾಗಿ ಅರ್ಥವಾಗ್ತಿದೆ ನಿಮಗೆ. ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ ಆ ಬ್ಯಾಬಿಲೋನಿನ ಆತ್ಮ ಅವರೊಳಗೆ ಒಂದು ಒಮ್ಮನಸ್ಸುಂಟಾಗಿ ಅವರಲ್ಲಿ ಒಂದೇ ಭಾಷೆ ಇತ್ತು. ಅದನ್ನು ಹಾಗೆ ಪ್ರಕಟಣೆ 17:15ರಲ್ಲಿ ಬ್ಯಾಬಿಲೋನ್ ಕಡೆಯದಾಗಿ ಬರುವುದರ ಕುರಿತು ದೇವರು ಮಾತನಾಡುತ್ತಾರೆ. ಈಗ ನೋಡುವುದಾದ್ರೆ ಅದೇ ರೀತಿ ಒಂದು ಕಾರ್ಯವು ನಡೆಯುತ್ತಾ ಇದೆ. ಲೋಕಾದ್ಯಂತ ಒಂದು ಭಾಷೆ ಒಳಗೊಂಡಿರುವಂತಹ ಒಂದು ಗ್ರೂಪ್ ರೆಡಿ ಆಗುತ್ತಾ ಇದೆ. ಇದು ಆಳುವುದಕ್ಕೆ ರೂಪಿಸುತ್ತಾ ಇದೆ. ಮನುಷ್ಯನು ಕೂಡ ಕಂಟ್ರೋಲ್ ಮಾಡುವುದಕ್ಕೆ ಆಗದೇ ಇರುವಷ್ಟರ ಮಟ್ಟಿಗೆ ಹೋಗುತ್ತಾ ಇದೆ. ನಾನು ಹೇಳುವುದು ಅನೇಕ ಸಮಯದಲ್ಲಿ ನಿಮಗೆ ಏನೋ ಒಂದು ಅರ್ಥವಾಗದೇ ಇರುವಂತಹ ಕಾರ್ಯವಾಗಿರಬಹುದು, ಅಥವಾ ಏನೋ ಒಂದು ಕಾರ್ಯ ಅವರು ಮಾತನಾಡುತ್ತಿದ್ದಾರೆ ಅಂದುಕೊಳ್ಳಬಹುದು. ಬೈಬಲ್ ಇಷ್ಟೆಲ್ಲಾ ಕಾರ್ಯವೂ ಕೂಡ ನಮಗೆ ನಿಖರವಾಗಿ ಹೇಳುತ್ತಾ ಇದೆ. ದೇವರು ಹೇಳಿರುವಂತಹ ಕಡೆಯ ಕಾಲದ ಸಾಮ್ರಾಜ್ಯ ಬರುತ್ತಾ ಇದೆ. ಕರ್ತನು ಅದಕ್ಕಿಂತ ಮುಂಚೆ ತನ್ನ ಜನರನ್ನು ವಿಮೋಚಿಸುವುದಕ್ಕೆ ಬರುತ್ತೇನೆ ಅಂತ ಹೇಳಿದ್ದಾರೆ. ಅದೇ ಯೋವೇಲ 2:16ರಲ್ಲಿ ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ ಎಂದು ಇದೆ. ಅದೇ ಸ್ಥಳದಲ್ಲಿ AI ಕುರಿತಾಗಿ ಹೇಳಲ್ಪಟ್ಟಿದೆ. ಕರ್ತನ ಚಿತ್ತವಾದರೆ, ದೇವರ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆಯನ್ನು ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.